ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಹಾಗೆ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟ್ಯೂಸ್ಡೇ, ಸೊ ಆಲ್ರೆಡಿ 6:15 ಆಗಿದೆ ಟೈಮ್ ಬಂದು. ಈಗ ತಾನೇ ಜಸ್ಟು ಈವ್ನಿಂಗ್ ಪೂಜೆ ಮುಗಿಸಿ ಸಂಜೆದು ಈ ಕಿಚನ್ಗೆ ಹೋಗಬೇಕು. ಸ್ವಲ್ಪ ಫ್ರೆಶ್ ಏರ್ ಬರ್ತಾಯಿದೆ, ಚೆನ್ನಾಗಿ ಗಾಳಿ, ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದು. ಇಲ್ಲಿ ಕೂತ್ಕೊಳ್ಳೋಕೆ ಚೆನ್ನಾಗಿ ಸ್ಪೇಸ್ ಇದೆ, ಸೊ ಹಾಗಾಗಿ ಹೊರಗಡೆ ಕೂತ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಬೇರೆ ಕೆಲಸಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ತಾನೇ ಜಸ್ಟು ತುಳಸಿಗೆ ಗಂಧದ ಕಡ್ಡಿಯೆಲ್ಲ ಹಚ್ಚಿದ್ದಾಗಿದೆ ನೋಡಿ. ತುಳಸಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಗಾಳಿ ಬರ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಇವಾಗ ಜಸ್ಟ್ ಕಿಚನ್ಗೆ ಹೋಗಿ ಕಾಫಿ ಅಥವಾ ಟೀ ಏನಾದರೂ ಮಾಡಬೇಕು. ಟೀನೇ ಮಾಡ್ತೀನಿ ಇವಾಗ. ಇವಾಗ ತಾನೇ ಒಳಗಡೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸಾಯಂಕಾಲದ್ದು ಇಲ್ಲಿ ಕತ್ಲೆ ಸ್ವಲ್ಪ ಲೈಟ್ ಆನ್ ಮಾಡಿಲ್ಲ ನಾನು. ಸಾಯಂಕಾಲ ಪೂಜೆ ಕೂಡ ಆಗಿದೆ. ಕಿಚನ್ನಲ್ಲಿ ಇವಾಗ ಲೈಟ್ ಆನ್ ಮಾಡ್ತಾಯಿದ್ದೀನಿ. ಹಾಗೆ ದೋಸೆಗೆಲ್ಲ ಹಿಟ್ಟು ನೆನೆಸಿದ್ದೀನಿ, ಏನಂದರೆ ಅಕ್ಕಿ ಎಲ್ಲ ನೆನೆಸಿದ್ದೀನಿ, ಹಿಟ್ಟು ರುಬ್ಬಬೇಕು ಅದರದ್ದೆಲ್ಲ. ಸೊ ನಾಳೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಹಾಗಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ರುಬ್ಬಿಲ್ಲ, ಉದ್ದಿನಬೇಳೆ ಅಕ್ಕಿ ಎಲ್ಲ ನೆನೆಸಿಟ್ಟಿರೋದಾಗಿದೆ. ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ, ಸ್ವಲ್ಪ ಫ್ರೆಶ್ ಆಗುತ್ತೆ. ಆಮೇಲೆ ಮಾಮೂಲಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಆಲ್ರೆಡಿ ಇಟ್ಟಿದ್ದೀನಿ. ಹಾಗೆ ಬೇಳೆ ಮತ್ತು ಹೆಸ್ರು ಕಾಳು ಕೂಡ ಕೂಗ್ಸಾಗಿದೆ ಸಾಂಬಾರ್ಗೂ. ಇನ್ನೇನಿದ್ರು ಜಸ್ಟ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದ್ರದ್ದು ಚಟ್ನಿ ಮಾಡ್ಕೋಬೇಕು, ಖಾರ ರುಬ್ಕೊಳ್ಬೇಕು, ಹಸಿಮೆಣ್ಸಿಕಾಯಿ. ಅದು ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಂದು. ಹಾಗೆ ಫ್ರೆಂಡ್ಸ್, ಟೀ ಮಾಡೋದಕ್ಕೂ ಕೂಡ ಇಟ್ಟಿದ್ದಾಯಿತು. ಸೊ ಟೀ ಆಗ್ತಾಯಿದೆ, ಅಷ್ಟರಲ್ಲಿ ಹಾಗೆ ದೋಸೆ ಹಿಟ್ಟು ಕೂಡ ರುಬ್ಕೊಬಿಡೋಣ ಜೊತೆಗೆ ಅಂತ ಹೇಳಿ ಸ್ವಲ್ಪ ರುಬ್ಬಿದ್ದೀನಿ. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ, ಆದರೆ ಅಷ್ಟರಲ್ಲಿ ಟೀ ತಣ್ಣಗಾಗ್ಬಿಡುತ್ತೆ ಅಲ್ವಾ. ಸೊ ಟೀ ರೆಡಿ ಆಯಿತು. ಅಷ್ಟರಲ್ಲಿ ಆಮೇಲೆ ಅದನ್ನು ಬಂದು ಟೀ ಕುಡಿದ್ಬಿಟ್ಟು ರುಬ್ಬೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ, ಟೀ ಕುಡಿಯೋಣ ಅಂತ ಹೇಳಿ. ಇಲ್ಲಾಂದರೆ ನಾನು ಎಲ್ಲ ರುಬ್ಬೋ ಅಷ್ಟರಲ್ಲಿ ಟೀ ತಣ್ಣಗಾಗ್ಬಿಡುತ್ತೆ. ಬಟ್ ಎಷ್ಟೋ ಫ್ರೆಶ್ ಅಂತ ಅನಿಸುತ್ತೆ. ಈವ್ನಿಂಗ್ ಆಗಿದೆ. ಸೊ ನಾನು ನೋಡಿದ್ರಲ್ವ, ಸಾಂಬಾರಿಗೆಲ್ಲ ಕೂಗ್ಸಿದ್ದಾಗಿದೆ, ಮತ್ತು ದೋಸೆ ಅರ್ಧ ರುಬ್ಬಿದೆ, ಅದು ಫಿನಿಶ್ ಮಾಡಿದ್ದೀನಿ. ಬಟ್ ಸಾಂಬಾರಿನ ಕಂಪ್ಲೀಟ್ ಆಗಿಲ್ಲ. ಅಷ್ಟರಲ್ಲಿ ಶಿವು ಬಂದ, ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಹೋಗ್ತಾ ಇದ್ದೀನಿ, ಬಂದು ಮಾಡಿಕೊಂಡ್ರೆ ಆಯಿತು, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೇಳಿದೆ ಮೊಬೈಲ್ ತೊಗೋಬೇಕು, ನನ್ನ ಮೊಬೈಲ್ ಈ ಸಮಯದಲ್ಲೇ ಹೊರಟೋಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮೊಬೈಲ್ ತೊಗೊಳ್ಳೋಣ ಅಂತ ಹೇಳಿ ಸಿದ್ಧಾರ್ಥ ಲೇಔಟಲ್ಲಿರ್ತಕ್ಕಂಥ ಮೊಬೈಲ್ ಪ್ಯಾಲೇಸ್ ಅಲ್ಲಿಗೆ ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ತುಂಬ ವೆರೈಟೀಸ್, ಎಲ್ಲ ಕಂಪ್ನಿದು ಇದೆ. ಬಟ್ ನಾನು ಮುಂಚೆನೇ ಫಿಕ್ಸ್ ಆಗಿ ಹೋಗಿದ್ದೆ, ಮೊಬೈಲ್ ಶೋರೂಮ್ಗೆ ಹೋಗೋದಕ್ಕಿಂತ ಮುಂಚೆನೇ ನನಗೆ ಯಾವ ಥರ ಮೊಬೈಲ್ ಬೇಕು ಯಾವುದು ಅಂತ ಹೇಳಿ. ಅದರಲ್ಲೂ ಫ್ರೆಂಡ್ಸ್, ನನಗೆ ವ್ಲಾಗ್ ಮಾಡೋದ್ರಿಂದ ನನಗೆ ಸ್ವಲ್ಪ ಕ್ಯಾಮ್ರಾ ವೈಸ್ ಚೆನ್ನಾಗಿರೋದು ಬೇಕು ಅಂತ ಹೇಳಿಬಿಟ್ಟು ನೋಡಿದ್ದು. ಸೊ ಹೋಗಿದ ತಕ್ಷಣ ಅವರು ತೆಗೆದುಕೊಟ್ರು. ಸೊ ನಾನು ಹಾಗೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಆ ಮೊಬೈಲ್ ಬಂದು. ರೇಟ್ ಬಂದು 23,000. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ ಅವರು, ಚಾರ್ಜರು ಮತ್ತು ಅದನ್ನೆಲ್ಲ. ನಾನು ಆಲ್ರೆಡಿ ಅದಕ್ಕೆಲ್ಲ ಸಿಮ್ ಎಲ್ಲ ಕೊಟ್ಟು ಹಾಕ್ಸ್ಕೊಬಿಟ್ಟಿದ್ದೀನಿ ಇಲ್ಲೇ. ನನಗಂತೂ ತುಂಬ ಹೊತ್ತೇನಾಗಲಿಲ್ಲ ಮೊಬೈಲೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ. ಮುಂಚೆನೇ ಮನೇಲೆ ಎಲ್ಲ ನಾವು ಡಿಸ್ಕಷನ್ ಮಾಡ್ಕೊಂಡು ನಾನು ಇದನ್ನೇ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಫಿಕ್ಸ್ ಆಗಿ ಹೋಗಿದ್ದರಿಂದ ಅಲ್ಲಿ ಹೋಗಿ ತಕ್ಷಣ ಕೇಳಿದ ತಕ್ಷಣ ಅವ್ರು ನನಗೆ ಯಾವ್ದು ಬೇಕು ಅದನ್ನು ತೆಗೆದುಕೊಟ್ರು. ಸೊ ಅದನ್ನು ತೊಗೊಂಡು ನಾವು ಹೊರಟಿದ್ದು. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಮೊಬೈಲ್ ಅಂಗಡಿಯಿಂದ ಬಂದು ಫೋನ್ ಆ್ಯಕ್ಚುಲಿ ಅಲ್ಲೇ ಓಪನ್ ಮಾಡಿ ಸಿಮ್ ಎಲ್ಲ ಹಾಕ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೇಳಿದೆ ನಾನು ನಿಮಗೆ, ಏನೋ ಪ್ಲ್ಯಾನ್ ಮಾಡಿರ್ತೀವಿ ಮತ್ತು ಸಡನ್ನಾಗಿ ಹೀಗೆ ಮೊಬೈಲ್ ತೊಗೊಳ್ಳೋಂಥ ಸಿಚುವೇಶನ್ ಬಂತು ಅಂತ ಹೇಳ್ಬಿಟ್ಟು. ಸೊ ನಾನು ಯಾವ ಫೋನ್ ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ತೊಗೊಂಡಿರೋ ಫೋನ್ ಬಂದು ಓಪೋ F21 S Series Pro ಅಂತ ಹೇಳ್ಬಿಟ್ಟು. ನನಗೆ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು, ಏನಂತಂದರೆ ವ್ಲಾಗ್ ಮಾಡೋದ್ರಿಂದ ನನಗೆ ಯೂಟ್ಯೂಬ್ಗೆ ಕ್ಯಾಮ್ರಾ ಚೆನ್ನಾಗಿರೋಂಥದ್ದು ನೋಡಬೇಕು, ಅದರಲ್ಲೂ ನನ್ನ ಬಜೆಟ್ಗೆ ಸರಿ ಹೋಗುವಂಥದ್ದೇ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾನು ಬಂದು ಈ ಓಪೋ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಬಂದು ಆ್ಯಕ್ಚುಲಿ ಮೊನ್ನೆ ತಾನೇ ರಿಲೀಸ್ ಆಗಿರೋ ಮಾಡೆಲ್ ಅಂತ. ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ಆರೆಂಜ್ ಕಲರ್ ಇದ್ದರಂಥದ್ದು, ಹಿಂದೆ ಲೆದರ್ದು. ಈಗ ಬಂದು ಹೊಸದಾಗಿ ಬಂದಿದೆ, ಇದು ಮೊನ್ನೆ ತಾನೇ ಲಾಂಚ್ ಆಗಿದೆ, ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಫೋನ್ನ. ತುಂಬಾ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ
128 ಇಂಚಸ್ ಇದೆ, ಹಾಗೆ 8 GB ರ್ಯಾಮ್ ಇದೆ. ಸೊ ಕ್ಯಾಮ್ರಾ ವೈಸ್ ನನಗೆ ತುಂಬಾ ಇಷ್ಟ ಆಯಿತು. ಈ ರೀತಿ ಇದೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ನ್ಯೂ ಫೋನು. ಹಂಗೂ ಈಗಲೇ ತೊಗೊಳೋದು ಬೇಡ, ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ, ಕ್ಯಾಮ್ರಾ ತೊಗೊಬೇಡ ಅಂತ ಇದ್ದೆ. ಬಟ್ ಅರ್ಜೆಂಟಾಗಿ ಇದು ಖರ್ಚು ಬಂತು, ತೊಗೊಳ್ಳೇಬೇಕಾಗಿದೆ. ಸೊ ಹಾಗಾಗಿ ಫೋನ್ನೇ ತೊಗೊಂಡೆ. ಫ್ರೆಂಡ್ಸ್, ಇದು ಬಂದು ರೇಟ್ ಬಂದು ಇದಕ್ಕೆ 23,000 ಆಯಿತು ಈ ಫೋನ್ ಬಂದು. ಆ್ಯಕ್ಚುಲಿ ಇದು 4G ಇದೆ, ನಾನು 5G ತೊಗೊಂಡಿದ್ದೆ. ಎಕ್ಸ್ಟ್ರಾ ಇಷ್ಟು 5G ತೊಗೊಂಡು 26,000 ಆಗುತ್ತೆ. ಬಟ್ ನನಗೆ 4Gನೇ ಸಾಕು ಅಂತ ಹೇಳಿ ನಾನು 4G ತೊಗೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕ್ಯಾಮ್ರಾ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಬ್ರೈಟಾಗಿ ಕೂಡ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಾನು ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ಫೋನ್ ತೊಗೊಂಡೆ ಅಂತ ಹೇಳಿಬಿಟ್ಟು. ಸೊ ಈಗ ಫೋನ್ ತೊಗೊಂಡು ಬಂದಿದ್ದೇನೋ ಆಯಿತು, ಮತ್ತು ನಾನು ಯಾವ ಫೋನ್ ತೊಗೊಂಡೆ ಅಂತ ಹೇಳಿಬಿಟ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾಯಿತು. ಬಟ್ ಇನ್ನು ನಾನು ನಿಮಗೆ ಗೊತ್ತು, ಸಾಂಬಾರೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನು ಹೋಗ್ಬಿಟ್ಟು ಫಸ್ಟ್ ಆ ಕೆಲಸ ಮುಗಿಸಿ ಇನ್ನು ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಊಟಕ್ಕೆ ಹಾಕ್ಕೊಡ್ಬೇಕು. ಸೊ ಪಡಪಡ ಅಂತ ಹೋಗ್ಬಿಟ್ಟು ಇವಾಗ ನಾನು ಬೇಗ ಅಡುಗೆ ಮಾಡಿಬಿಡ್ತೀನಿ. ಆದಷ್ಟು ಈ ಕೆಲಸ ಮುಗಿಸಿದ್ರೆ ಫಸ್ಟ್ ಮಕ್ಳಿಗೆ ಊಟ ಹಾಕಿದ್ರೆ ಸಮಾಧಾನ ನನಗೆ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಇವಾಗ ಅಡುಗೆ ಮನೆಗೆ ಹೋಗ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಈಗ ತಾನೇ ಕಿಚನ್ಗೆ ಬಂದಿದ್ದೀನಿ. ಸಾಂಬಾರು ಬೇಳೆ ಎಲ್ಲ ಸಿಟ್ಬಿಟ್ಟು ಹೋಗಿದೆ, ಅರ್ಜೆಂಟಿಗೆ ಶಿವು ಬಂದ ಅಂತ ಹೇಳಿಬಿಟ್ಟು ಹಂಗೆ ಹೊರಟೋದೆ ನಾನು. ಸೊ ಇವಾಗ ಜಸ್ಟ್ ಸೊಪ್ಪು ಹಾಕಬೇಕು. ಸೊಪ್ಪು ಹಾಲಲ್ಲೇ ಇಟ್ಟಿದ್ದೀನಿ ಬಿಡಿಸಿ, ಅದನ್ನು ಇವಾಗ ತೊಳೆದ್ಬಿಟ್ಟು ಹಾಕಬೇಕು. ಆಗಲೇ ಫ್ರೆಂಡ್ಸ್ ಹೇಳಿದೆ ನಿಮಗೆ, ನಾನು ಸಾಂಬಾರೆಲ್ಲ ಕೂಗ್ಸಿಟ್ಟಿದ್ದೆ ಬೇಳೆನ ಅಂತ ಹೇಳಿಬಿಟ್ಟು. ಬೇಳೆ ಹಾಗೆ ಹೆಸರು ಕಾಳು ಎರಡು ಕೂಡ ಕೂಗ್ಸಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ನಾನು ಏನು ಮಾಡಿದೆ ಅಂದರೆ ನುಗ್ಗೆ ಸೊಪ್ಪು ಕೂಡ ಬಿಡಿಸಿಟ್ಬಿಟ್ಟಿದ್ದೆ. ಆ ಸೊಪ್ಪೆಲ್ಲನೂ ತೊಳೆದ್ಬಿಟ್ಟು ಸಾಂಬಾರೊಳಕ್ಕೆ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಏನು ಮಾಡ್ತೀನಿ ಅಂದರೆ ಪಕ್ಕದಲ್ಲಿ ಒಣಮೆಣ್ಸಿನ್ಕಾಯಿ ಇದು ಚಟ್ನಿಗೆ ಏನು ಬೇಕು ಹಸಿಮೆಣ್ಸಿನ್ಕಾಯಿ ಇದೆಯಲ್ವ, ಅದನ್ನು ಸ್ವಲ್ಪ ಹುರ್ಕೊಬಿಡೋಣ ಹಲ್ಲೆ ಮೇಲೆ ಅಂತ ಹೇಳಿ ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇದು ಉಪ್ಪು ಸಾಂಬಾರಿಗೆ ಸ್ವಲ್ಪ ಈ ರೀತಿ ಹುರಿದ್ಬಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಅಂದರೆ ಒಂಥರ ಹಸಿ ಥರ ಇರುತ್ತೆ, ಗದ್ರಾಗಿ, ಅದಷ್ಟು ರುಚಿ ಇರಲ್ಲ. ನಾವು ಹಾಗಾಗಿ ಹೀಗೆ ಮಾಡೋದು. ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಅಥವಾ ಉಪ್ಪಿನ ಪುಡಿ ಯಾವುದು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು. ಸೊ ಇನ್ನೇನು ಅಂದರೆ ತಕ್ಷಣ ನಾವು ಈ ಉಪ್ಪು ಸಾಂಬಾರಿಗೆ ಫ್ರೆಂಡ್ಸ್, ನಾವು 2-3 ದಿನದ್ದು ಚಟ್ನಿನ ಬಳಸೋದ್ಕಿಂತ ತಕ್ಷಣ ಫ್ರೆಶ್ ಆಗಿ ರುಬ್ಕೊಳ್ಳೋದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನಾನಿವಾಗ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೊಳ್ತೀನಿ, ನೋಡ್ತಾ ಇರ್ಬೋದು. ಹಾಗೆ ನಾನು ಇದಕ್ಕೊಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ಕೂಡ ಹಾಕಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಫ್ರೆಂಡ್ಸ್, ಈಗ ತಾನೇ ಸಾಂಬಾರೆಲ್ಲ ಆಯಿತು, ಸೊಪ್ಪೆಲ್ಲ ಹಾಕಿದ್ದಾಯಿತು. ಹೇಳಿದೆ ಜೀವಿತ ಏನು ಮಾಡಿದ್ದಾನೆ ಅಂತಂದರೆ, ನಾನು ರೈಸ್ ಇದೆ ಊಟ ಮಾಡ್ಕೊಳ್ಳೋ ಅಂತ ಕೇಳ್ತಾ ಇದ್ದೀನಿ. ಬಟ್ ಅವ್ನು ಮುದ್ದೆ ಬೇಕೇ ಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಫುಲ್ಲು ಇದರಲ್ಲಿ ರೈಸ್ ಐಟಮ್ ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಫುಲ್ ಮುದ್ದೆ ಕೇಳ್ತಾ ಇದ್ದಾರೆ. ಸೊ ಬೇಡ ಕಣೋ, ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಅಂದೆ. ಇಲ್ಲ ಮಮ್ಮಿ ತಿಂದ್ಬಿಡ್ಬೇಕು, ಆಮೇಲೆ ಸುಮ್ಮನೆ ರೈಸ್ ಎಲ್ಲ ಜಾಸ್ತಿ ತಿಂತೀನಿ ಅಂತ ಅಂದ್ಕೊಂಡು ಈಗಲಿಂದಾನೇ ಏನೋ ಡಯಟು, ಮುದ್ದೆ ಚಪಾತಿ ಹಿಂಗೆ ಕೊಡು ಮಮ್ಮಿ ಅಂತ ಅಂದ್ಕೊಂಡು, ಸರಿ ಬಿಡಪ್ಪ ಆಯಿತು ಮಾಡಿಕೊಡ್ತೀನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ ಮುದ್ದೆನ. ಅವನೊಬ್ಬರಿಗೋಸ್ಕರ ಇವಾಗ ಮುದ್ದೆ ಮಾಡಬೇಕು. ಶಿವನು ಆ್ಯಕ್ಚುಲಿ ಕೇಳಿದೆ ತಿಂತೀಯ ಅಂತ ಹೇಳ್ಬಿಟ್ಟು ಅವನು ಬೇಡ ಅಂತ ಹೇಳ್ದ. ಸೊ ಇವಾಗ ಹಂಗಾಗಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದಾದರೆ ಆಲ್ಮೋಸ್ಟ್ ಆದಾಗೆ, ಇನ್ನೂ ಸ್ವಲ್ಪ 1-2 ಪಾತ್ರೆಗಳೆಲ್ಲ ತೊಳೆದ್ಬಿಟ್ರೆ ಕೆಲಸ ಮುಗ್ದಾಗೆ. ಶೆಲ್ಫೆಲ್ಲ ಈಗಲೇ ಒರೆಸಿ ಕ್ಲೀನ್ ಮಾಡಿಬಿಟ್ರೆ. ಹಾಗೆ ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಮೊಬೈಲ್ ತಂದಿದ್ದು ಆಯಿತು, ಅಡುಗೆ ಮಾಡಿದ್ದು ಆಯಿತು, ಮಕ್ಳಿಗೆ ಊಟಕ್ಕೆ ಬಡಿಸಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ.